ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ದಾರಿಸ್ ಸಿಟಿ ಸೆಂಟರ್, ಸೆಕೆಂಡ್ ಫ್ಲೋರ್, SN ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094955. ಬೆಲೆ ಏರಿಕೆಯನ್ನ ಹೆಚ್ಚು ಮಾಡುತ್ತಾ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚು ಮಾಡೋದ್ರ ಮೂಲಕ ನಾಗರಿಕರ ಜನಜೀವನ ವ್ಯತ್ಯಾಸ ಮಾಡ್ತಾ ಇದೆ. ನಾಗರಿಕರ ಜನಜೀವನ ವ್ಯತ್ಯಾಸ ಮಾಡ್ತಾ ತರಕಾರಿಯನ್ನು ಕೊಳ್ಳಕ್ಕಾಗದೇ ಇರುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ. ಈ ಸರ್ಕಾರ ಇರಬಾರ್ದು ಅಂತ ಹೇಳಿ ಜನರ ಅಪೇಕ್ಷೆ ಇದೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಸಿದ್ರೆ ಅದೆರಡರ ಬೆಲೆ ಮಾತ್ರ ಇರೋದಿಲ್ಲ, ಪ್ರಯಾಣದ ದರ ಹೆಚ್ಚಾಗುತ್ತೆ, ತರಕಾರಿ ಬೆಲೆಗಳು ಜಾಸ್ತಿ ಆಗುತ್ತೆ, ದಿನಸಿ ಐಟಮ್ಗಳು ಜಾಸ್ತಿ ಆಗುತ್ತೆ. ಈಗ ಅನೇಕ ರೀತಿಯ ದುಬಾರಿ ವೆಚ್ಚಗಳಿಗೆ ಹೋಗುವಂತ ಸಂದರ್ಭದೊಳಗಡೆ ಈ ರೀತಿಯ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸ್ತಾ ಹೋದ್ರೆ ಬಿಜೆಪಿ ಉಗ್ರವಾದಂತ ಹೋರಾಟವನ್ನು ಮಾಡುತ್ತೆ. ಈಗ ಸಾಂಕೇತಿಕವಾಗಿ ರಸ್ತೆ ತಡೆಯನ್ನು ನಾವು ಮಾಡಿದ್ದೇವೆ. ಇದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಮೊನ್ನೆ ಸಿದ್ದರಾಮಯ್ಯನವರು. ಹಾಗಾಗಿ ಎಚ್ಚರಿಕೆ ಮಾತನ್ನು ಹೇಳ್ತಾ ತಕ್ಷಣ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಇಳಿಸಬೇಕು ಅಂತ ಹೇಳಿ ಆಗ್ರಹವನ್ನು ನಾನು ಮಾಡ್ತೇನೆ. ಕೂಡ ಜನ ವಿರೋಧಿ ಸರ್ಕಾರ, ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಬಂಧನ ಮಾಡುವಂತದ್ದು ಅನಿವಾರ್ಯ. ಹೋರಾಟಗಾರರನ್ನು ಹತ್ತಿಕ್ಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯ ಮೂಲಕ. ಹಾಗಾಗಿ ಕಾಂಗ್ರೆಸ್ಸಿನ ಇದು ಹುಟ್ಟುಗುಣ, ಇದು ಹೋರಾಟಗಾರನ ಹತ್ತಿಕ್ಕುವಂಥದ್ದು ಕಾಂಗ್ರೆಸ್ಸಿನ ಹುಟ್ಟುಗುಣ. ಹಾಗಾಗಿ ಈ ಹೋರಾಟಕ್ಕೆ ಬೆದರೋದಿಲ್ಲ, ಜಗ್ಗೋದಿಲ್ಲ, ಕುಗ್ಗೋದು ಇಲ್ಲ. ನಾವು ಉಗ್ರವಾದಂತ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಯೋವರೆಗೂ ನಾವು ಬಿಡೋದಿಲ್ಲ. ವಿಧಾನಸಭೆಯ ಒಳಗಡೆ ನಾವು ಮಾಡ್ತೇವೆ, ಹೊರಗಡೆ ಕೂಡ ನಾವು ಮಾಡ್ತೇವೆ. ಜನ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನವರು.